ಬೇಕು ಅಂತ ಹೇಳಿದ್ರೆ ಅದು ಈಗ ಒಮ್ಮೆ ರಾಜೀನಾಮೆ ಬಂದಂತ ಮತ್ತೆಂತ ಹೇಳ್ತೇವೆ ಹೊಸ ಆಡಿಟ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ಇಲ್ಲ ಆಗ್ತದೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಅಲ್ಲೇ ಕಟ್ಟಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ ನಮಗೆ ಕಷ್ಟ ಇದೆ ಅದೆಲ್ಲ ಈಗ ಆ ಕೊಟ್ಟ ಕಲ್ಲಿಂದು ಬಿಟ್ಟಿದ್ದು ನಾವು ಮತ್ತೆ ಕಟ್ಟಬೇಕು ನಾವೀಗ ಆಲ್ರೆಡಿ ಹೈಕೋರ್ಟಲ್ಲಿ ಕ್ಲಿಯರ್ ಆಗಿದ್ವಿ ಯಾವಾಗ ಈ 6 ಕೋಟಿ 7 ಕೋಟಿ 8 ಕೋಟಿ ಬಂದಿದೆ 20 ಕೋಟಿ 30 ಕೋಟಿ ಡಿಫರೆನ್ಸ್ ಬಂದಿದೆ ಇಲ್ಲಿ ನಾವು ಪ್ರತಿ ವರ್ಷ ಆಡಿಟ್ ಮಾಡ್ಕೊಂಡು 20 ಕೋಟಿ 30 ಕೋಟಿ ಬರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಸಿಸ್ಟಮ್ ಅನ್ನು ಮಾಡಿದ್ದೀವಿ ಸಿಸ್ಟಮ್ ಬಿಟ್ಟು ನಾವು ಹೊರಗಡೆ ಸ್ಟೇಟ್ ಒಳಗಡೆ ನಮ್ಮ ಕನ್ಸಂಪ್ಷನ್ ನಾವು ಯೂಸ್ ಮಾಡಿದ್ವಿ ಔಟ್ ಆಫ್ ಸ್ಟೇಟ್ ಕೂಡ ಹೋಗಿಲ್ಲ ಬೇರೆ ಯಾವುದೇ ಮೇಜರ್ ಮಿಲ್ಲರ್ಸ್ ಎಕ್ಸ್ಪೋರ್ಟ್ ಆಗಿದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೆ ಎಕ್ಸ್ಪೋರ್ಟ್ ಒಂದು ಟನ್ ಕೂಡ ನಾವು ಮಾಡಿಲ್ಲ ಇಂಟರ್ ಸ್ಟೇಟ್ ಕೂಡ ಸೇಲ್ ಆಗಿಲ್ಲ ಹಾಗಾಗಿ ಸರ್ ಸಿಸ್ಟಮ್ ಸ್ವಲ್ಪ ಸರಿ ಇಲ್ಲ ಅಂತ ಕೇಳ್ತಾರೆ ಬಂದು ಆಗ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ತಾರೆ ನಾವು ಹೈಕೋರ್ಟ್ ಮುಖ್ಯ ಅಂತ ನಾವು PL ಆಗೋದು PL ಅಡ್ಮಿಟ್ ಆಗಿದೆ ಈಗ ಸರ್ಕಾರಕ್ಕೆ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರು ನಮ್ಮ ಸುವಿಸ್ತಾರವಾಗಿ ಅವರನ್ನು ದಯವಿಟ್ಟು ಸಮಸ್ಯೆ ನಮಗೂ ಇದೆ ಈ ಸಮಸ್ಯೆನ ಬಗೆಹರಿಸಿಕೊಂಡು ಈ ಗೊಂದಲ ನೀರನ್ನು ಫಸ್ಟ್ ಸರಿಪಡಿಸಿ ನಮಗೂ ನ್ಯಾಯ ಕೊಡಿ ದಯವಿಟ್ಟು ಪ್ರತಿ ವರ್ಷ ಆಡಿಟ್ ಮಾಡಬೇಕು ಒಂದೇ ಸರಿ ಏಕಾಗಿ 10 ಕೋಟಿ 20 ಕೋಟಿ ಕಟ್ಟಬೇಕು ಅಂದ್ರೆ ನಮ್ಮ ಮಕ್ಕಳ ಕಾಲಕ್ಕೆ ನಮ್ಮ ಮನೆ ಮಾಡೋದು ಆಗೋದಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಅರಿವು ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ. ಕಾಂಟೆಕ್ಸ್ಟ್ ನಲ್ಲಿ ನಮ್ಮ ಪ್ರಶ್ನೆ ಅತಿ ಸಮಂಜಸವಾಯಿತು ವಿಚಾರ ಈ ಕ್ವಾರಿ ವಿಷಯಗಳು ಮೇಲಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ 2 ಕಾನೂನುಗಳು ಒಂದು ಸೆಂಟ್ರಲ್ ಕಾನೂನು ಅನಂಬಿಯಾ ಆಕ್ಟ್ 1957 ಇನ್ನೊಂದು ರಾಜ್ಯದ ಕಾನೂನು ಕೇಂದ್ರ ಕಾನೂನು ನಡೆಯಲು ಸಬ್ಸಿಡಿ ಕರ್ನಾಟಕ ಮಹಿಳಾ ಮಿಡಲ್ ಕನ್ಸೆಷನ್ ಈ ರಾಜ್ಯದ ಕಾನೂನು ಕೇಂದ್ರ ಕಾನೂನ ಪರಿಸ್ಥಿತಿ ಈಗ ಒಂದು ಚುಕ್ಕಲ್ಲಿ ಹೇಳಬೇಕು ಅಂತಂದ್ರೆ ಗುತ್ತಿಗೆದಾರ ಅಂದ್ರೆ ಯಾರು ವಾರಿ ಪಡೆದುಕೊಂಡಿರ್ತಾರೆ The lessee and lessee alone shall be liable to pay the royalty on the extractions and transportation. Federation of Karnataka Quarry and Stone Crushers Owners Association registered Bangalore. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯದ ಎಲ್ಲ ಜನರ ಮೂಲಭೂತ ಅವಶ್ಯಕತೆಗಳಿಗೆ ಮತ್ತು ಸರ್ಕಾರದ ಎಲ್ಲ ಕಾಮಗಾರಿಗಳಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಕಟ್ಟಡಗಲ್ಲಿನ ಉತ್ಪನ್ನಗಳ ಈ ಒಂದು ತಯಾರಿ ಮಾಡುವಂಥ ಗಣಿ ಕ್ವಾರಿ ಮತ್ತು ಕ್ರಷರ್ ಓನರ್ಸ್ಗಳ ಅಸೋಸಿಯೇಷನ್ ನಮ್ಮದಾಗಿದೆ. ವಿಚಾರ ಇಷ್ಟೇ, ನಾವು ಕಳೆದ 40 ವರ್ಷಗಳಿಂದಲೂ ನಮ್ಮ ಈ ಉದ್ಯಮವನ್ನು ಮಾಡಿಕೊಂಡು ಬರ್ತಾಯಿದ್ದೇವೆ. ಆದರೆ ವರ್ಷ ಆಡಿಟ್ ಮಾಡಿ ಕ್ಲಿಯರ್ ಸರ್ಕಾರಕ್ಕೆ ಬರುವಂಥ ರಾಜ್ಯದಂದ ಬಗ್ಗೆ ಯಾರು ಹೆಚ್ಚಿಗೆ ತೆಗೆದಿದ್ರು ಅದಕ್ಕೆ ದಂಡ ಹಾಕಿ ಕ್ಲಿಯರೆನ್ಸ್ ಮಾಡಿಕೊಂಡು ಬರ್ತಾಯಿತ್ತು ಸರ್ಕಾರ. ಆದರೆ ಈಗ ಏಕಾಏಕಿ ಡ್ರೋನ್ ಸರ್ವೆ ನಡೆಸಿ 2006ರಿಂದ ಆಗದ ಏನು RL ಲೆವೆಲ್ ರೆಡ್ಯೂಸ್ ಲೆವೆಲ್ ಇಲ್ಲದಿದ್ದರೂ ಕೂಡ ಏನೋ ಸೆಟಲೈಟ್ ಇಮೇಜ್ ಅಂತ ತಗೊಂಡು ಅದೇನು ಕ್ಲಾರಿಟಿ ಸಿಗುವುದಿಲ್ಲ. ಭೂಮಿ ಮೇಲ್ಮೈ ಮಟ್ಟ ಸ್ವಲ್ಪ ಹೆಚ್ಚಿಗೆ ಆದರೂ ನಮ್ಮ ಟನ್ನೇಜಲ್ಲಿ ಅದು ತುಂಬ ಡಿಫರೆನ್ಸ್ ಬರ್ತದೆ. ಇಂಥ ಅವೈಜ್ಞಾನಿಕವಾಗಿ ಡ್ರೋನ್ ಸರ್ವೆ ಮಾಡಿ ಈಗ ನಮಗೆ ದಂಡ ಹಾಕುವಂಥದ್ದು ಮಾಡ್ತಾ ಇದ್ದಾರೆ. ಈಗ ವರ್ಷ ಆಡಿಟ್ ಮಾಡಿದ್ದು ಕ್ಲಿಯರ್ ಮಾಡ್ದಂತೆ ಈಗೇನು ಮಾಡ್ತಾಯಿದ್ದು ಒಂದನೇ ಪ್ರಶ್ನೆ ನಮ್ಮದು. ಎರಡನೇದು, ಸರ್ಕಾರವೇ ನಮ್ಮಿಂದ ರಾಜದಂಡ ಮುಖಾಂತರ ನಾವು ರಾಜದಂಡ ಪಾವತಿಸಿ ಬಳಕೆದಾರರಿಗೆ ಅದನ್ನು ಕೊಡಬೇಕಿತ್ತು. ಆದರೆ ಸರ್ಕಾರವೇ ವರ್ಷ ಸರ್ಕ್ಯುಲರ್ ಕಳಿಸಿ ಅಲ್ಲಿ ಏನು ಸರ್ಕಾರಿ ಗುತ್ತಿಗೆದಾರರು ಅಲ್ಲಿ ಕಾಮಗಾರಿ ಮಾಡ್ತಾರೆ ಅದು 80% ಮೆಟೀರಿಯಲ್ ಅದಕ್ಕೇ ಹೋಗುದು ಸರ್ಕಾರಿ ಕಾಮಗಾರಿಗಳಿಗೆ. ಇಂಥ ರಾಯಲ್ಟಿಯನ್ನು ಅಲ್ಲೇ ಕಟ್ಟಲಿಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಆದರೆ ಈಗ ಮತ್ತೆ ಅಲ್ಲಿ ದುಡ್ಡು ಬಂದಿರುವಾಗ ಸರ್ಕಾರಕ್ಕೆ ಬರುವಂಥ ರಾಜ್ಯದ ಅಲ್ಲಿಂದ ಬಂದಿರುವಾಗ ಇವರು ವ್ಯವಸ್ಥೆ ಮಾಡಿರುವಾಗ ಈಗ ಮತ್ತೆ ಸರ್ವೆ ಮಾಡಿ ನಾವು ಮತ್ತೆ ದುಡ್ಡು ಕಟ್ಟಬೇಕು ಅಂತ ನಮಗೆ ದಂಡ ಆಗ್ತಾ ಇರೋದು ಇದು ಅನ್ಯಾಯವಾಗಿರುವಂಥ ವಿಚಾರ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಮ ಉದ್ಯಮದ ಬಗ್ಗೆ ತಿಳುವಳಿಕೆ ಇದ್ದವರು ಅಂತೇಳಿ ನಾವು ಭಾವಿಸಿದ್ದೇವೆ. ಅವರು ನಮ್ಮನ್ನು ಕರೆದು ಒಂದು ಮೀಟಿಂಗ್ ಮಾಡುವುದಕ್ಕೆ ಇಲಾಖೆಗೆ ಸೂಚಿಸಬೇಕು. ಏನಿಲ್ಲಿ ತೊಂದರೆಗಳಾಗಿದೆ, ಏನು ನ್ಯೂನತೆಗಳಾಗಿದೆ ಇದನ್ನು ಸರಿಪಡಿಸುವುದಕ್ಕೆ ಅವರು ಶೀಘ್ರವಾಗಿ ಕ್ರಮ ವಹಿಸಬೇಕು. ನಮಗೀಗೇನು ದಂಡ ಹಾಕಿದ್ರಿ ಅದರ ಮುಖಾಂತರ ಮುಂದಿನ ಏನು ಕ್ರಮವನ್ನು ತಗೊಳ್ಬಾರ್ದು. ಈ ಎಲ್ಲ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡದೆ ಯಾವುದೇ ನಮ್ಮ ಮೇಲೆ ಕ್ರಮ ತಗೊಳ್ಬಾರ್ದು ಅಂತೇಳಿ ನಮ್ಮ ಬೇಡಿಕೆ. ಆದರೆ ನಾವು ಈ ಬಗ್ಗೆ ಹೈಕೋರ್ಟ್ಗೆ PIL ಕೂಡ ಹಾಕಿದ್ವಿ, ರಾಯಲ್ಟಿ ಪೇಮೆಂಟ್ ಸಿಸ್ಟಮ್ ಸರಿ ಇಲ್ಲ ಮಾಡಿ ಅಂತ.
ನಮ್ಮ ಉದ್ದೇಶ ಸರ್ಕಾರಕ್ಕೂ ತೆರಿಗೆ ಸೋರಿಕೆ ಆಗಬಾರ್ದು, ನಮ್ಮ ಇಂಡಸ್ಟ್ರಿಯು ಕಾನೂನುಬದ್ಧವಾಗಿ ನಡಿಬೇಕು ಅಂತ. ಈ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು. ಒಂದು ಕಾಲಮಿತಿಯೊಳಗೆ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕು. ಸರ್ಕಾರದ ಒಂದು ರಾಜಧಾನ ಪಾವತಿ ವ್ಯವಸ್ಥೆಯನ್ನು ಸಿಸ್ಟಮೆಟಿಕ್ ಆಗಿ ಮಾಡಿ ಇನ್ನು ಮುಂದಕ್ಕೆ ಅದು ಡ್ರೋನ್ ಸರ್ವೆ ಏನು ಬೇಕಾದರೂ ಮಾಡಲಿ, ನಮಗೆ ಅದಕ್ಕೆ ಅಭ್ಯಂತರ ಇಲ್ಲ. ಲೇಟೆಸ್ಟ್ ಟೆಕ್ನಾಲಜಿ ಸರ್ಕಾರಿ ಸೋರಿಕೆ ಆದಾಗ ತಗೊಳ್ಬೇಕು. ಆದರೆ ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ರಾಜಧಾನ ಪಾವತಿ ವ್ಯವಸ್ಥೆ ಸೋರಿಕೆ ಆದರೆ ಮತ್ತೆ ದಂಡ ಹಾಕೋದು. ಇದು ರಾಜಧಾನ ಪಾವತಿ ವ್ಯವಸ್ಥೆನೇ ಸರಿ ಮಾಡಲಿಲ್ಲ, ಅದಕ್ಕೆ ನಾವು PI ಹೋಗಿದ್ದೀವಿ ಹೈಕೋರ್ಟಲ್ಲಿ. ಈ ಬಗ್ಗೆ ಕ್ರಮ ವಹಿಸಬೇಕು ಅಂತೇಳಿ ನಾವು ಪ್ರತಿಷ್ಠಾ ಮತಿಯಿಂದ ಕೊಡ್ತೇವೆ. ಸಚಿವರಿಗೆ ಮನವಿ ಕೊಟ್ಟಿಲ್ವಾ ಸರ್? ನಾನು ಹೋಯ್ತವಳು ಆದ್ದರಿಂದ ಮಾಡುವಂತ ಹೇಳಿದರು, ಮೊನ್ನೆ ಆಶ್ವಾಸನೆ ಕೊಟ್ಟಿದ್ರು. ಬಟ್ ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮೊನ್ನೆ ಮುಖ್ಯಮಂತ್ರಿಯವರ ಕೈಯಲ್ಲಿ ಉಂಟು, ಈಗ ವಿಸ್ತರಣೆ ಆಗೋ ತನಕ ಮತ್ತೆ ಬೇರೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ಸರ್ಕಾರ ಇದಕ್ಕೆ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ವಿಜ್ಞಾಪನೆ ಮಾಡ್ತೇವೆ.